ಓಕೆ, ನಾವು ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಒನ್. ವೆಯ್ಟ್ ನಿತ್ಯ ಬನ್ನಿ ಇಲ್ಲಿ. ಆಗುತ್ತಾ? ಕಾಲು ಎತ್ತಬೇಕು, ಅವ್ರ ಮೇಲೆ ಬರುತ್ತೆ. ಸೊ ಇಲ್ಲಿ ಬಂದಮೇಲೆ ಫಸ್ಟ್ ಇವಾಗ ಮುಂಚೆ ಏನು ಮಾಡಿದ್ರಿ ಅದೇ ಆಯಿತಾ. ಫಸ್ಟ್ ಮೇಲೆ ಕೇಳಿಬೇಕು. ಅದಾದಮೇಲೆ ಹೀಲ್ಸ್ ಮೇಲೆ ಬಂದಿದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಂದೆ ಹೋಗಿ ನೀವು. ರೈಟ್ ಲೆಗ್ ಎತ್ತಿ ಮೇಲೆ. ಲಕ್ಷ್ಮಿ, ರೈಟ್ ಲೆಗ್ ಎತ್ತಿ ಮೇಲಕ್ಕೆ, ಎತ್ತಿ ಮೇಲೆ. ಹಾಂ, ಇದು ಬಂದು ಆ್ಯಂಕಲ್ ಮತ್ತು ಪೆಲ್ವಿಕ್ ಜಾಯಿಂಟ್ ಒಂದೇ ಲೈನಲ್ಲಿ ಬರಬೇಕು. ನಾವು ಪುಷರ್, ನಾವು ಲಿಫ್ಟರ್ ನೋಡಿ, ಅದು ಮೇಲೆ ಬರುತ್ತೆ, ಅದು ಕೆಳಗಿರಬೇಕು. ತಳ್ಳಿ. ಹಾಂ, ಪರವಾಗಿಲ್ಲ. ಹೀಲ್ಸ್ ಕೆಳಗಿಡಿ, ಕಾಲು ಸ್ಟ್ರೈಟ್ ಮಾಡಿ. ಏಕಪಾದ ಊರ್ಧ್ವಧನುರಾಸನ. ಸೊ ಒಬ್ಬರು ಮಾಡೋಕ್ಕೆ 3 ಜನ ಅಸಿಸ್ಟೆಂಟ್ಸು. ಒಂದು ದೇಹ ಮೇಂಟೈನ್ ಮಾಡೋಕ್ಕೆ. ಹಾಂ, ಕಾಲು ಸ್ಟ್ರೈಟ್ ಆಗಲಿ. ಹಾಂ, ಕೆಳಗೆ ಇಳಿಸಿ, ಚೇಂಜ್ ಮಾಡಿ. ಲೆಫ್ಟ್ ಲೆಗ್. ಇಲ್ಲಿ ಬಂದಾಗ ಸಾಕು. ಆ್ಯಂಕಲ್ ಮತ್ತು ಪೆಲ್ವಿಕ್ ಜಾಯಿಂಟ್ ಒಂದೇ ಲೈನಲ್ಲಿ ಇರಬೇಕು. ಇದು ಮತ್ತು ಇದು ಅದಾಯ್ತಾ? ಕಮ್ ಡೌನ್. ನಿಮಗೆ ಬೆನ್ನಲ್ಲೂ ಶಕ್ತಿ ಇಲ್ಲ, ಕೈಯಲ್ಲೂ ಶಕ್ತಿ ಇಲ್ಲ, ಕಾಲಲ್ಲೂ ಶಕ್ತಿ ಇಲ್ಲ ಅಂದಾಗ 3 ಜನ ಸಹಾಯ ತಗೊಳ್ಳಿ. ಇಲ್ದಿದ್ರೆ ನೀವೇ ಸ್ವತಃ ಮಾಡ್ಬೋದು. ಊರ್ಧ್ವಧನುರಾಸನಕ್ಕೆ ಮೇಲೆ ಬರೋಕ್ಕಾಗುತ್ತೆ ಅಂತ ಹೇಳಿದ್ರೆ ಕಾಲು ತಾನಾಗ್ತಾನೆ ಬರುತ್ತೆ. ಯಾಕಂದರೆ ನಿಮ್ಗೆ ಇವಾಗ ಕಾಲು ಎತ್ತಬೇಕಂದ್ರೆ ಸೊಂಟದಲ್ಲೂ ಶಕ್ತಿ ಇಲ್ಲ, ಮೇಲೆ ಬನ್ನಿ ಅಂದರೆ ಭುಜದಲ್ಲಿ ಶಕ್ತಿ ಇಲ್ಲ. ಸೊ ರೋಪ್ ಹಾಕಿ ಯಾರಿಗಾದ್ರೂ ಕಾಲು ಇಟ್ಕೊಂಡು ಮೇಲೆ ಎಳಿಸಿ ಅಷ್ಟೇ. ಬಾಟಲ್ ಇಲ್ವಾ? ಕಾಲಿಗೆ ಹೋಗಿದೆ ಅನ್ಸುತ್ತೆ. ಇಲ್ಲ, ಇಲ್ಲಿ ಫಿಲ್ಟರ್ ಇದೆ ಆಯಿತಾ, ಅವ್ನು ಬಂದು ಫಿಟ್ ಮಾಡಿಲ್ಲ ಇನ್ನು. ಆಗಲಿ ಸುಮಾರು ದಿನ ಆಯಿತು.